ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವಾಗ ಹೋಗ್ತಾ ಇರೋವಂಥದ್ದು ದಕ್ಷಿಣ ಕಾಶಿ ಅಂತ ಕರೆಯುವಂಥ ನಮ್ಮ ನಂಜನಗೂಡಿಗೆ, ನಂಜುಂಡೇಶ್ವರ ಅವರ ದರ್ಶನ ಮಾಡೋಕ್ಕೆ. ಯಾಕೆ ನಾನು ಹೋಗ್ತಾ ಇರೋದು? ಯಾವುದೇ ಐಡಿಯಾ ಇಲ್ಲ, ಯಾವುದೇ ಖುಷಿಗಂತೂ ಹೋಗ್ತಾ ಇಲ್ಲ. ನಾನಿವಾಗ ಹೋಗ್ತಾ ಇರೋದು ತುಂಬ ನೋವಿಂದ, ತುಂಬ ಬೇಜಾರಿಂದ, ಅಯ್ಯೋ ಅಲ್ಲಿಗೆ ಹೋಗಬೇಕಾ ಅನ್ನೋ ಒಂದು ಪರಿಸ್ಥಿತಿಲಿ ನಾನು ಹೋಗ್ತಾ ಇರೋದು. ಫಸ್ಟ್ ಆಫ್ ಆಲ್ ನಾನು ತುಂಬಾ ದೇವ್ರ ಪೂಜೆ ಮಾಡ್ತೀನಿ. ಹಳೆಯ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ, ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ. ದೇವ್ರನ್ನ ಅತಿಯಾಗಿ ನಂಬೋಳು ನಾನು. ನಮ್ಮ ಮನೇಲಿ ನಮ್ಮನ್ನು ಬೆಳೆಸಿರೋದೇ ಹಾಗೆ. ಆದರೆ ಈಗ ನಾನು ಹೋಗ್ತಾ ಇರೋಂಥ ಪರಿಸ್ಥಿತಿ ಆ ಥರ ಇದೆ. ನಿಮ್ಮೆಲ್ಲರಿಗೂ ತಮ್ಲೇನ್ ನೋಡಿದಾಗ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ನಾನು ದೇವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ನನ್ನ ತಂದೆಯವರ ಕಾರ್ಯವನ್ನು ಮುಗಿಸಿ, ನನ್ನ ತಂದೆಗೆ ಯಾವುದೇ ಅವರು ಇವಾಗ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಅವರು ಸೀದಾ ಸ್ವರ್ಗ ತಲುಪಲಿ ಅನ್ನೋ ಒಂದು ಸಂಪ್ರದಾಯ. ಯಾರು ಕಾರ್ಯನ ಮಾಡಿರ್ತಾರೆ ಅವರು 3 ನದಿಗಳಲ್ಲಿ ಸ್ನಾನ ಮಾಡಬೇಕು. ಆವಾಗ ಅವ್ರಿಗೂ ಕೂಡ ಒಳ್ಳೆಯದು, ಕಾರ್ಯ ಮಾಡಿರೋ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಅದು ನಮ್ಮ ಸಂಪ್ರದಾಯ. ಕೆಲವ್ರ ಮನೆಗಳಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಸೊ ಹೆಣ್ಮಗಳಾಗಿ ನಾನು ನನ್ನ ತಂದೆಗೆ ಕಾರ್ಯ ಮಾಡಿರೋದ್ರಿಂದ ಇದನ್ನು ನಾನೇ ಮಾಡಬೇಕು. ಸೊ ನನ್ನ ತಂದೆಗೆ ನಾನು ಮಾಡೋಕ್ಕೆ ಅಂತ ಅವರ ಮನೆ ದೇವರು, ನನ್ನ ತಂದೆಯವರ ಮನೆ ದೇವರು ಬಂದು ನಂಜನಗೂಡು ನಂಜುಂಡೇಶ್ವರ. ಹಾಗಾಗಿ ಮೊದಲನೇ ಸ್ಥಾನ ಬಂದು ನಾನು ನಂಜನಗೂಡಲ್ಲೇ ಮಾಡಿದೆ. ಸಿಕ್ಕಾಬಟ್ಟೆ ನನ್ನ ಪ್ರೀತಿಯ, ನನ್ನ ಮಕ್ಕಳಲ್ಲಿ ಮಗುವಾಗಿ ಇದ್ದಿದ್ದು ನನ್ನ ತಂದೆ. ನನ್ನ ತಾಯಿ ಹೋದ ಮೇಲೆ ನನ್ನ ತಂದೆನ ಸ್ವಂತ ಮಗು ಥರನೇ ನಾನು ಕೊನೆ ಕ್ಷಣದವರೆಗೂ ಅವ್ರಿಗೆ ಕಳಿಸ್ಕೊಡೋವರೆಗೂ, ಅವ್ರು ಹೋದ ಮೇಲೂ ಕೂಡ ನಾನು ಅದೇ ಥರ ಅವ್ರನ್ನ ನೋಡ್ತೀನಿ. ನನಗೆ ಯಾವುದೇ ನದಿಗಳಲ್ಲಿ ಸ್ನಾನ ಮಾಡಿ ಖಂಡಿತ ಅಭ್ಯಾಸ ಇಲ್ಲ. ಯಾಕಂದರೆ ನನ್ನ ತಂದೆ ಯಾವುದೇ ನದಿಗೂ ನಾವು ಹುಟ್ಟಿದಾಗ್ಲಿಂದ ಒಂದು ದಿನಾನೂ ಇಳಿಸಿಲ್ಲ ನದೀಲಿ. ಇದೇ ಫಸ್ಟ್ ಟೈಮ್. ನನ್ನ ತಾಯಿಯವ್ರು ಹೋದಾಗ ಇದೇ ಸೇಮ್ ನದಿಲಿ ನನ್ನ ತಂದೆ ಜೊತೆ ನಾನು ಸ್ನಾನ ಮಾಡಿದ್ದೆ. ನಮ್ಮ ತಂದೆ ಇದ್ದರು, ಅವ್ರು ತುಂಬ ಕೇರ್ ಮಾಡಿ ನನಗೆ ಈ ಥರ ಮುಳುಗಿಸಿದ್ರು. ಬಟ್ ಇವಾಗ ಮಾಡೋಕ್ಕೆ ನಾನು ಹೋದಾಗ ತುಂಬಾ ನೀರು ಜಾಸ್ತಿ ಇತ್ತು. ನನಗೆ ಮುಳುಗೋಕ್ಕೂ ಕೂಡ ತುಂಬ ಭಯ ಆಗ್ತಾಯಿತ್ತು. ಯಾಕಂದರೆ ನನಗೆ ನೀರಂದ್ರೆ ಅಷ್ಟು ಧೈರ್ಯ ಇಲ್ಲ, ತುಂಬ ಹೆದರ್ತೀನಿ. ಬಟ್ ಮಾಡಲೇಬೇಕು, 5 ಸಲ ಮುಳುಗಿ ಎದಳಲೇಬೇಕು. ಸೊ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಮುಳುಗು ಏನೂ ಆಗಲ್ಲ, ನಾನು ಇದ್ದೀನಿ ಅಂತ. ಬಟ್ ನನಗೆಲ್ಲೋ ಒಂದು ಕಡೆ ತುಂಬಾ ಮನಸ್ಸಲ್ಲಿ ಭಯ ಆಗ್ತಾಯಿದೆ, ಅಯ್ಯೋ ಮುಳುಗ್ಬಿಟ್ರೆ ಅನ್ನೋದು. ಆಮೇಲೆ ತುಂಬ ನೋವು ಕೂಡ ಆಗ್ತಾಯಿತ್ತು. ಅಯ್ಯೋ ನನ್ನ ತಂದೆ ಇದ್ದಿದ್ರೆ ನಿಜವಾಗ್ಲೂ ನಮ್ಗೆ ಈ ಥರ ಇಳಿಯೋಕ್ಕೆ ಬಿಡ್ತಾಯಿದ್ರಾ? ಯಾವತ್ತೂ ನಾವು ಇಷ್ಟು ದೊಡ್ಡವರಾದ್ರೂ ಒಂದು ಟೈಮ್ ಕೂಡ ನಾವು ಎಂತೆಂಥ ಕ್ಷೇತ್ರಕ್ಕೆಲ್ಲ ಹೋಗಿ ಬಂದಿದ್ದೀನಿ. ನದಿಲಿ ಹಿಂಗೆ ಇಳಿದು ನಾವು ಸ್ವಲ್ಪ ಹೊತ್ತು ಆಟಾಡ್ತೀವಿ ಅಂದ್ರೆ ಅವ್ರು ಬಿಡೋಲ್ಲ. ಬೀಚ್ ಹತ್ರ ಹೋದರೆ ಬಿಡ್ತಾ ಇರಲಿಲ್ಲ. ಇಲ್ಲ ಬೇಡವೇ ಬೇಡ, ನನಗೋಸ್ಕರ ನನ್ನ ಕಣ್ಣು ಮುಂದೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಇಳಿಯೋಕ್ಕೆ ಹೋಗ್ಬಿಡಿ ಅಂತ. ಆದರೆ ಇವತ್ತು ಅವ್ರು ಇಲ್ಲದೇ ಅವ್ರಿಗೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ, ಮಗಳು ಅಳಿಯ ಆಗಿ. ಅವರ ಆಸೆಯಂತೆ ಅವ್ರು ಏನು ಆಸೆ ಪಟ್ಟಿದ್ರು, ನನ್ನ ಮಗಳು ಅಳಿಯನೇ ಎಲ್ಲವನ್ನೂ ಮಾಡಬೇಕು ಅಂತ, ಅದನ್ನು ಸಂಪೂರ್ಣವಾಗಿ ಮುಂದೆ ನಿಂತು ನಾನು ನಮ್ಮ ಮನೆಯವರು ಮಾಡ್ತಾಯಿದ್ದೀವಿ. ತುಂಬ ನೋವಿಂದ ಮಾಡ್ತಾ ಇರೋವಂಥದ್ದು. ಮಾಡಲೇಬೇಕು, ನಮ್ಮ ಕರ್ತವ್ಯ. ಜವಾಬ್ದಾರಿಗಳನ್ನು ಬಿಟ್ಟು ನಾವೆಲ್ಲೂ ಓಡೋಗೋಕ್ಕಾಗಲ್ಲ. ನಾವು ಏನು ಜವಾಬ್ದಾರಿ ಇರುತ್ತೆ, ಏನು ನಿಭಾಯಿಸಬೇಕು ಅದು ನಿಭಾಯಿಸಲೇಬೇಕು. ನಂಜನಗೂಡಿಗೆ ಬಂದು ಫಸ್ಟು ನಾವು ರೂಮ್ ಮಾಡಿ ನಂತರ ನಾವು ನದಿಲಿ ಸ್ಥಾನಕ್ಕೆ ಹೋದೆ. ನಾನು ಹೋಗಿ ಮತ್ತೆ ಅಲ್ಲಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಸ್ನಾನನ ಮುಗಿಸ್ಕೊಂಡು ನಾನು ಮತ್ತೆ ರಿಟರ್ನ್ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಾನು ದೇವರ ದರ್ಶನಕ್ಕೆ ಹೊರಡ್ತೀನಿ. ಸೊ ನಾವು ರೆಗ್ಯುಲರಾಗಿ ಯಾವಾಗ್ಲೂ ಮಾಡೋಂಥ ರೂಮ್ ಇದು. ನನ್ನ ತಂದೆಯವರು ಕೊನೆಯ ಸಲ ಬಂದಾಗ ನಮ್ಮ ಜೊತೆ ಇದ್ದಂಥ ರೂಮೇ ನನಗೆ ಹೋಟೆಲವರು ಮತ್ತೆ ಕೊಟ್ಟರು. ತುಂಬ ಖುಷಿಯಾಯಿತು. ಅದರ ಬೇಜಾರು ಸಿಕ್ಕಾಬಡೆ ಕಾಡ್ತಾಯಿತ್ತು. ನನ್ನ ತಂದೆ ಇಲ್ಲಿದ್ದರು, ನಮ್ಮ ಜೊತೆ ಬರ್ತಾಯಿದ್ರು ಯಾವಾಗ್ಲೂ. ರೆಗ್ಯುಲರಾಗಿ ನಾವು ಅದೇ ಹೋಟೆಲ್ಗೆ ಹೋಗೋವಂಥದ್ದು. ಸೊ ನಾನು ಹೋಗಿದ ತಕ್ಷಣ ಪಾಪ ಅವರು ರೂಮ್ ಯಾವತ್ತೂ ಇಲ್ಲ ಅಂತಲೂ ಕೂಡ ನನಗೆ ಹೇಳಿದವರಲ್ಲ.
ಕೊಟ್ಟೇ ಕೊಡ್ತಾರೆ. ಅದೇ ರೂಮ್ ಸಿಕ್ಕಿರೋದಂತೂ ಸಿಕ್ಕಾಬಡೆ ಖುಷಿ ಆಯಿತು, ಅಪ್ಪ ಇದ್ದಿದ್ದು ರೂಮು. ನಂತರ ಬಂದು ನೋಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ನಾನು ಹೊರಟೆ. ಒಬ್ಬಂಟಿಯಾಗಿ ತಂದೆ ತಾಯಿನ ಕಳ್ಕೊಂಡು ನಾನು ದೇವ್ರ ಹತ್ರ ಆಶೀರ್ವಾದಕ್ಕೆ ಬಂದಿರೋವಂಥದ್ದು. ಅದು ಎಲ್ಲರಿಗೂ ಕೂಡ ಆ ನೋವು ಗೊತ್ತಾಗಲ್ಲ. ಯಾರು ತಂದೆ ತಾಯಿನ ಕಳ್ಕೊಂಡಿರ್ತಾರೆ ಚಿಕ್ಕ ಏಜಲ್ಲಿ, ಅವರಿಗೆ ತುಂಬ ಬೇಗ ಅನುಭವ ಆಗುತ್ತೆ. ನಮ್ಮ ನೋವು ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಹೀಗೆ ನಾನು ದರ್ಶನ ಮಾಡೋಕ್ಕೆ ಹೋದೆ. ದುಃಖ ಆಗೇ ಆಗುತ್ತೆ ಮಾತಾಡಬೇಕಾದ್ರೆ. ತಂದೆ ತಾಯಿ ಅಲ್ವಾ, ಅದು ಅಲ್ಲದೆ ನಮ್ಮ ತಂದೆ ಅಂದರೆ ಪ್ರಾಣ, ಅಂದರೆ ನನ್ನ ಉಸಿರೇ ಅವರು. ಸೊ ಅವ್ರು ನಮ್ಮನ್ನು ಬಿಟ್ಟು ಹೋಗಿರೋದು ತಡೆಯೋಕ್ಕಾಗಲ್ಲ. ಏನೋ ಅವ್ರು ಹೋಗ್ತಾರೆ ಅಂತ ಗೊತ್ತಿದ್ರೆ ಅದೊಂಥರ. 1 ತಿಂಗಳಲ್ಲಿ ಅಷ್ಟೇ ಗೊತ್ತಾಗಿದೆ ಅವ್ರು ಹೋಗ್ತಾರೆ ಅಂತ. ಆ 1 ತಿಂಗಳು ನಮಗಾದಂಥ ಅನುಭವ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗೆ ಅವರು ಯಾವಾಗಲೂ ನಂಜುಂಡೇಶ್ವರಂಗೆ ಅಭಿಷೇಕ ಮಾಡಿಸ್ತಾಯಿದ್ರು ಪ್ರತಿ ವರ್ಷ. ಅವ್ರ ಕೈಲಿ ಏನಾಗುತ್ತೆ ಆ ಸೇವೆಗಳನ್ನ ಅವ್ರು ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಉಂಡಿಲಿ ಕಾಸು ಕೂಡಿಕ್ತಾಯಿದ್ರು. ಆ ಕಾಸನ್ನ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಆ ಕಾಸನ್ನ ಹಾಗೆ ನಾನು ತೊಗೊಬಂದು ಅಲ್ಲಿ ದೇವ್ರ ಉಂಡಿಗೆ ನಾನೆಲ್ಲ ಕೊಟ್ಬಿಟ್ಟೆ, ನಮ್ಮ ತಂದೆಯವರ ಹೆಸರು ಹೇಳಿ. ಯಾಕಂದರೆ ಅದು ದೇವರ ಅಭಿಷೇಕಕ್ಕೆ ಅಂತ ನಮ್ಮಪ್ಪ ಕೂಡಿಕ್ತಾ ಇದ್ದಿದ್ದು. ಹಾಗಾಗಿ ಅದು ಆ ದೇವರಿಗೆ ಹೋಗಬೇಕು, ಅದರಲ್ಲಿ ನಾವು 1 ರೂಪಾಯಿನೂ ಕೂಡ ಮುಟ್ಟಬಾರ್ದು. ಆಚೆಗಡೆ ಎಲ್ಲ ನೀವು ನೋಡಿರೋ ಹಾಗೆ ಈ ಥರ ಎಲ್ಲ ನಿಮಗೆ ಧೂಪಗಳಾಗ್ತಾ ಇರ್ತಾರೆ. ಹಾಕೋರು ಹಾಕ್ಬೋದು, ಒಂದು ನಂಬಿಕೆ ಅಷ್ಟೇ ಅಲ್ವಾ. ಅದೆಲ್ಲ ಹಾಕಲೇಬೇಕು ಅಂತನೇನಿಲ್ಲ, ಹಾಕ್ತಾರೆ ಕೆಲವರು. ಸೊ ನಾವು ಹೋದಾಗ ತುಂಬಾ ಕಾಮಾಗಿ, ಅಷ್ಟೊಂದು ರಶ್ಶು ಅವೆಲ್ಲ ಏನೂ ಇಲ್ಲ, ತುಂಬಾ ಕಾಮಾಗಿದ್ದಿದ್ದು. ನಾನು ನಮ್ಮ ತಂದೆ ಹೋಗಿ 13ನೇ ದಿನಕ್ಕೆ ನಾನು ಬಂದಿದ್ದು. ಅವರ ಕಾರ್ಯಗಳೆಲ್ಲ ನಾವು ಮನೇಲಿ ಮಾಡಿ, ಮನೇಲಿ ಪುಣ್ಯ ಹೋಮ ಎಲ್ಲ ಮಾಡಿಸಿದ್ಮೇಲೆ 13ನೇ ದಿನಕ್ಕೆ ಕಂಪಲ್ಸರಿ ಬರಲೇಬೇಕು. ಯಾಕಂದರೆ ನಾವು ಅದು ನದಿ ಸ್ನಾನ ಮಾಡಿದ್ದೇನೆ ನಾವೆಲ್ಲೂ ಕೂಡ ಹೋಗೋ ಹಾಗಿಲ್ಲ. ಹಾಗಾಗಿ ಫಸ್ಟು ನಾನು ಬಂದಿದ್ದೆ ದೇವರ ದರ್ಶನಕ್ಕೆ, ಮನೆ ದೇವರಿಗೆ. ಇಷ್ಟು ವರ್ಷ ನಾನು ಹುಟ್ಟಿದಾಗಲಿಂದ ತುಂಬ ಖುಷಿಯಾಗಿ ನಾನು ಬರ್ತಾಯಿದ್ದೆ. ನಂಜನಗೂಡು ಅಂದ್ರೇ ಅಷ್ಟು ಖುಷಿ ನಮಗೆ, ಮನೆ ದೇವರಾಗಿರೋದ್ರಿಂದ ಅಷ್ಟು ಖುಷಿಯಾಗಿ ನಾವು ಬರ್ತಾಯಿದ್ದೆ. ಇದೇ ಮೊದಲನೇ ಸಲ ಬರಬೇಕಾ ಅಂತ ಅಂದ್ಕೊಂಡು ನಾನು ಬಂದಿದ್ದು. ಅದು ನಾವು ಅನುಭವಿಸೋರ್ಗಷ್ಟೇ ಗೊತ್ತು. ನಾನು ಆವಾಗಲೇ ಹೇಳ್ದಾಗೆ ಮನಸ್ಸಿನ ಭಾರ ನನಗೆ ಸಿಕ್ಕಾಬಿಡಾಯಿತು. ಇಲ್ಲಿ ಬಂದು ಅಪ್ಪ ಯಾವಾಗಲೂ ಬಂದಾಗಲೇ ಇಲ್ಲೇ ಟೀ ಕುಡಿತಾಯಿದ್ದು. ಯಾಕಂದರೆ ಅಲ್ಲೇ ನಾವು ಮಾಡಿರೋ ರೂಮ್ ಪಕ್ಕದಲ್ಲೇ ಇರೋದು, ಟೀ ಅಲ್ಲೇ ಕುಡಿಯೋರು. ಸೊ ಹಾಗಾಗಿ ನಾವು ಕೂಡ ಅಲ್ಲೇ ಟೀ ಕುಡಿದು ನೋಡಿ ರಾತ್ರಿ ಬಂದು ನಮ್ಮ ಅದೃಷ್ಟನೇನೋ ಗೊತ್ತಿಲ್ಲ. ನಾನು ಒಂದು 13-14 ವರ್ಷದ ಹಿಂದೆ ನಾನು ತೆಪ್ಪೋತ್ಸವ ನೋಡಿದ್ದೆ. ಅದು ಬಿಟ್ಟರೆ ಅದೇ ದಿನ ತೆಪ್ಪೋತ್ಸವ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಹೇಳಿದ್ರು ತೆಪ್ಪೋತ್ಸವ ನಡೀತಾ ಇದೆ, ದರ್ಶನ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ತಂದೆಯವರ ಆಶೀರ್ವಾದನೇ ಅಂತ ನಾನು ಅಂದ್ಕೊಬಿಟ್ಟೆ. ಆಶೀರ್ವಾದ ಸಿಕ್ಕಿದೆ, ನಾನು ಮಾಡಿರೋ ಕೆಲಸ ಸಂಪೂರ್ಣವಾಗಿ ಅವ್ರಿಗೆ ಸಲ್ಲಿದೆ, ಇಷ್ಟ ಆಗಿದೆ. ಅವ್ರು ಏನು ಇಷ್ಟಪಟ್ಟಿದ್ರು, ನನ್ನ ಮಗಳು ಇದನ್ನು ಮಾಡಬೇಕು ಅಂತ ಅವರು ಆ ಕನಸೇನಿತ್ತು ಅದೆಲ್ಲ ಸಂಪೂರ್ಣವಾಗಿ ನಾನು ಮುಂದೆ ನಿಂತು ನನ್ನ ತಂದೆಯವ್ರಿಗೆ ಮಾಡಿರೋದು ಅವ್ರಿಗೆ ಸಲ್ಲಿದೆ. ಅದಕ್ಕೇ ಈ ತೆಪ್ಪೋತ್ಸವ ನೋಡುವಂಥ ಸೌಭಾಗ್ಯ ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಸಿಕ್ತು. ಆ ದೇವರ ಆಶೀರ್ವಾದ ಕೂಡ ನನಗೆ ಸಿಕ್ತು. ತುಂಬಾ ನನಗೆ ಖುಷಿಯಾಯಿತು. ನೋಡ್ತಾ ಇದ್ದೀರಲ್ಲ, ಹಾಗೆ ಈ ತೆಪ್ಪೋತ್ಸವನ ನಿಮಗೂ ಕೂಡ ತೋರಿಸೋಣ ಅಂತ ನಾನು ವಿಡಿಯೋ ಕೂಡ ಮಾಡಿಕೊಂಡೆ. ನಿಜವಾಗ್ಲೂ ಇವೆಲ್ಲ ನೋಡಬೇಕು ಅಂದರೆ ನನ್ನ ಪ್ರಕಾರ ಇವೆಲ್ಲ ಒಂಥರ ನಾನು ನೋಡ್ತಾ ಇದ್ದರೆ ಈ ಸ್ವರ್ಗಕ್ಕೆ ಹೋಗಿ ಬಂದಿರೋ ಥರ ಫೀಲ್ ಆಗಿಬಿಡುತ್ತೆ. ಆ ಥರ ಇರುತ್ತೆ ಇದು, ನನಗನ್ಸೋದು. ತುಂಬಾ ಚೆನ್ನಾಗಿತ್ತು ತೆಪ್ಪೋತ್ಸವ.
ಯಾರು ಮುಂದೆ ಬರಬಾರದು. ತಾವು ಇನ್ನೊಬ್ಬರ ತಪ್ಪದೆ ದಯಮಾಡಿ ಮುಂದೆ ಬರುವುದು. ನಾವೊಂದು ಯಾರು ಮುಂದೆ ಬನ್ನಿ, ಇದ್ದರು ನಾವೊಂದು ಯಾರು ಮುಂದೆ ಬರಬೇಕು, ಅಲ್ಲಿ ಇರಬೇಕು. ಭಕ್ತಾದಿಗಳು ತಮ್ಮ ಮೊಬೈಲ್ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಗಮನವಿರಲು ನಮ್ಮ ಗಮನವನ್ನು ಬೇರೆಯಿರಿಸಲು ಎಲ್ಲಕ್ಕೆ ನಮ್ಮ ನಮ್ಮ ಹುಡುಗರು ತಿಳಿಸಬೇಕು. ದಯಮಾಡಿ ದಾರಿ ಮಾಡಿಕೊಡು. ಅದೇ ರೂಮಲ್ಲಿ ಇರೋದು. ತಮ್ಮ ಬೆಳೆಗಳ ಮೊದಲು ಮಾಡೋ ಇಲ್ಲಿ ಹಾಕೊಂಡ್ಬಿಟ್ಟಿರೋ ಹಿಡಿಯಮ್ಮ. ಇದ್ರಲ್ಲಿ ಹಂಗಿಲ್ಲ ಮಾಡು ಇದರಲ್ಲಿ ನಿಧಾನ ಹಿಡಿಬೇಡ. ಹೌದು ಎರಡು ನಿಮಿಷ ಮನ ಆರಾಮ್ಸೆ ನಿಂತ್ಕೊಂಡು ಹುಷಾರು. ದಾಳ ಇದೆ. ಪಾಯ್ಕಾಲ್ ತದ ಸಳ್ಳು ಪಾಯ್ಕಾಲ್ಗ ಕಾಲೇ ತೊಡಸು ಅಲ್ಲಿ ನಿಂತ್ಕೊಂಡು ಅನೇಕ ಪಾಯ್ಕಾಲು. ಏನು ಭಯ ಆಗಿದೆ? ಎರಡು ಕೈ ತೊಳ್ಕೊ. ಏನಿಗೆ ಕ್ಲೀನಾಗಿ ತೊಳಿ. ಏನಕ್ಕೆ ಭಯ? ನೋರಗಾಡು ಹಾಕೋ ಪರ್ಸು ಹುಷಾರು. ರಾತ್ರಿ ಹೊತ್ತೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಓಡಾಡೋಕ್ಕೆ. ಯಾಕಂದರೆ ನಾವು ಸಿಟಿಲಿ ಇರೋದ್ರಿಂದ ನಮ್ಗೆ ಆ ಕಡೆ ಎಲ್ಲ ಹೋದಾಗ ನಿಮಗೆ ತುಂಬಾ ಕೂಲಾಗಿ ತುಂಬ ಕಾಮಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಂಜುಂಡೇಶ್ವರ, ನಂಜನಗೂಡು ಅಂದ್ರೇ ತುಂಬಾ ಇಷ್ಟವಾದಂಥ ಪ್ಲೇಸ್. ನಮ್ಗೆ ಯಾವಾಗ ಅನಿಸುತ್ತೆ ನಾನು ಆವಾಗ ಹೊರಟು ಹೋಗ್ಬಿಡ್ತೀನಿ. ಫ್ಯಾಮ್ಲಿ ಜೊತೆ ಹೋಗೋದು, ದರ್ಶನ ಮಾಡೋದು, ಬರೋದು. ಇಂಥ ದಿನ ಇಂಥ ವಾರ ಅದೆಲ್ಲ ಗೊತ್ತಿಲ್ಲ. ಹೋಗಬೇಕು, ಸ್ವಾಮಿಗಳ ದರ್ಶನ ಮಾಡಬೇಕು, ಬರಬೇಕು. ಹಾಗೆ ಅಲ್ಲಿ ಏನು ದೇವಸ್ಥಾನ ಇದೆಯಲ್ಲ, ನಂಜನಗೂಡು ದೇವಸ್ಥಾನ, ಅದರ ಆಪೋಸಿಟ್ ಬಂದೆ ನಿಮಗೆ ಆಂಜನೇಯಂದು ಗುಡಿ ಇದೆ. ಫಸ್ಟ್ ಬಂದು ನಾವು ದರ್ಶನ ಮಾಡೋದೇ ಆಂಜನೇಯನ
ಗುಡಿ ಹತ್ರ ಹೋಗಿ ದರ್ಶನ ಮಾಡ್ತೀವಿ. ಆ ಪುರೋಹಿತರು ಕೂಡ ನಮ್ಮ ಫ್ಯಾಮಿಲಿ ಸ್ನೇಹಿತರವರು. ಸೊ ಅವ್ರಿಗೆ ಪಾಪ ಗೊತ್ತಿಲ್ಲ ನನ್ನ ತಂದೆ ಹೋಗಿರೋದು. ತುಂಬ ಕ್ಲೋಸು ನಮ್ಮ ತಂದೆಗೆ, ನಮಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ. ನನ್ನ ಸಹೋದರರಿಗೆ ಮದುವೆ ಮಾಡಿಸಿದ್ದು ಅವರೇನೆ. ಆ ಪುರೋಹಿತರೇ ನಿಂತೆಲ್ಲ ಜವಾಬ್ದಾರಿ ತೊಗೊಂಡು ಮಾಡಿಸಿದ್ದು. ಅದು ತುಂಬ ನನಗೆ ನೆನಪಾಗ್ತಾ ಇರುತ್ತೆ. ನಾನು ಹೋದಾಗ ಅವರು ಇರಲಿಲ್ಲ, ಅವ್ರ ಬ್ರದರ್ ಇದ್ದರು. ಸೊ ನಾವು ಹೋದರೆ ತುಂಬಾ ಅವರು ಗೌರವ ಕೊಡೋದಿರ್ಬೋದು, ನಾವು ಅವ್ರಿಗೆ ಗೌರವ ಕೊಡೋದಿರ್ಬೋದು. ಸಿಕ್ಕಾಪಟ್ಟೆ ನನಗೆ ಒಂಥರ, ಅವರು ಕೂಡ ಒಬ್ಬರು ಸಹೋದರರೇ ನನಗೆ. ಆವಾಗ ಅವ್ರ ಬ್ರದರ್ ಇದ್ದರು. ಅವ್ರ ಬ್ರದರ್ ಹತ್ರ ನಾನು ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಈ ಥರ ಆಗಿದೆ ಅಂದಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡ್ರು. ಸೊ ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಅಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ಕೊಂಡು ಹೋಗಿದ್ರು. ನೀವು ಸಡನ್ನಾಗಿ ಈ ಥರ ಕಾಲ್ ಮಾಡಿ ಹೇಳ್ತಾ ಇರೋದು ನಿಜವಾಗ್ಲೂ ನಂಬಕ್ಕೆ ಆಗ್ತಾಯಿಲ್ಲ ಅಂತ ತುಂಬಾ ಫೀಲ್ ಮಾಡಿಕೊಂಡ್ರು. ಏನು ಮಾಡೋದು, ನಮ್ಮ ಕೈಲೂ ಕೂಡ ಯಾವುದು ನಿಲ್ಸೋಕ್ಕಾಗಲ್ವಲ್ಲ. ಹಾಗೆ ಒಳಗಡೆ ಹೋದಾಗಲೂ ಕೂಡ ಅಷ್ಟೇ, ಅಲ್ಲಿ ಬೆಣ್ಣೆ ಅಲಂಕಾರ ಮಾಡಿರ್ತಾರಲ್ಲ ಗಣೇಶ, ಆ ಪುರೋಹಿತರು ಕೂಡ ನಮ್ಮ ಫ್ಯಾಮಿಲಿ ಫ್ರೆಂಡ್. ಮುಂಚೆಯಿಂದನೂ ಅಷ್ಟೇ, ನಾವು ಚಿಕ್ಕ ಹುಡುಗರಿಂದನೂ. ಸೊ ನಾವು ಏನೇ ಪೂಜೆ ಕಾರ್ಯಗಳು ಏನೇ ಮಾಡಿಸಿದ್ರೂ ಇವ್ರುಗಳ ಮುಖಾಂತರನೇ ನಾನು ಮಾಡಿಸೋ ಅಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ನಮಗೆ ಗೊತ್ತಿರೋರೆ. ಎಷ್ಟೇ ಗೊತ್ತಿದ್ರೂ ನಾವು ದೇವ್ರಿಗೆ ಏನು ಸೇವೆ ಕೊಡಬೇಕು ನಾವು ಕೊಟ್ಟೇ ಕೊಡ್ತೀವಿ. ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಯಾವುದನ್ನು ಕೂಡ ನಾವು ಇವ್ರು ನಮಗೆ ಗೊತ್ತು, ಅವ್ರು ನಮಗೆ ಗೊತ್ತು ಅಂತ ಈ VIP ಟೈಪಲ್ಲಿ ಹೋಗ್ತಾರಲ್ಲ, ಆ ಥರ ನಿಜವಾಗ್ಲೂ ನಾನು ಎಲ್ಲೂ ಕೂಡ ಹೋಗೋಕ್ಕೆ ಇಷ್ಟಪಡಲ್ಲ. ಕ್ಯೂವಲ್ಲೇ ಹೋಗಬೇಕು. ನಾವು ಕೂಡ ಕಾದು ಕಷ್ಟಪಟ್ಟೆ ದೇವ್ರ ದರ್ಶನ ಮಾಡಿದಾಗ ಆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ನನಗೆ ಯಾವಾಗಲೂ ಅದೇ ಇಷ್ಟ. ಇನ್ನೊಂದೇನೆಂದರೆ, ನೀವು ಅನ್ಕೋಬೋದು ಪ್ರಪಂಚದಲ್ಲಿ ಎಲ್ಲರೂ ಫಸ್ಟ್ ಮಾತಾಡೋದು ಇದ್ರ ಬಗ್ಗೆನೇ, ಗಂಡು ಮಗು ಬೇಕು, ಗಂಡು ಮಗು ಬೇಕು, ಗಂಡು ಮಗು ಬೇಕು. ಓಕೆನಾ? ಯಾಕೆ ಅಂದರೆ ಅವರು ಸಾಕ್ತಾರೋ ಬಿಡ್ತಾರೋ ಅದೆಲ್ಲ ಸೆಕೆಂಡ್ರಿ. ಆದರೆ ಕೊನೆಗಾಲದಲ್ಲಿ ಕೊಳ್ಳಿಕ್ಕಾದ್ರೂ ಗಂಡು ಮಗ ಬೇಕು ಅಂತಾರೆ. ಈಗ ನನ್ನ ತಂದೆಗೆ ಹೆಣ್ಣು ಮಗಳಾಗಿ ನಾನು ಪ್ರೌಡಾಗಿ ಹೇಳ್ತೀನಿ, ನಾನೇ ಎಲ್ಲ ಮಾಡಿದ್ದು. ಏನಾಯಿತು? ನಮ್ಮ ಪುಣ್ಯ ಅದು. ನಮ್ಮ ತಂದೆ ತಾಯಿಗೆ ಕಾರ್ಯ ಮಾಡೋವಂಥ ಸೌಭಾಗ್ಯ ನಮಗೆ ಸಿಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಅದು ನಮ್ಮ ಪುಣ್ಯ. ಅದು ನಮಗೆ ಸಿಕ್ಕಿದಾಗ ಅದನ್ನು ಬಳಸ್ಕೋಬೇಕು. ನಾನಲ್ಲಿ ನದಿ ಸ್ನಾನ ಮಾಡೋಕ್ಕೆ ಹೋದಾಗ ಸ್ವಲ್ಪ ಹೆಂಗಸರುಗಳು ಕೇಳಿದ್ರು. ಯಾಕೆ ನನಗೆ ಭಯ ಆಗ್ತಾಯಿತ್ತು ಇಳಿಯೋಕ್ಕೆ. ಅಭ್ಯಾಸ ಇಲ್ವಲ್ಲ, ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ, ಇಳೀರಿ ನಾವಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಅವರು, ಭಯ ಇದ್ರೆ ಬೇಡ ಬಿಡಿ, ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಷ್ಟೊಂದು ಭಯದಲ್ಲಿ ಮಾಡೋಕ್ಕೆ ಹೋಗ್ತೀರಾ, ಸುಮ್ಮನೆ ನೀರು ಹಾಕೊಳ್ಳಿ ತಲೆಗೆ ಸಾಕು ಅಂದರು. ಅವಾಗ ನನ್ನ ಯಜಮಾನ್ರು ಹೇಳಿದ್ರು, ಇಲ್ಲ ಅವ್ರ ತಂದೆಯವರ ಕಾರ್ಯ ಮಾಡಿದ್ದಾಳೆ, ಇದು ಅವ್ರ ಸಂಪ್ರದಾಯ, ಇಲ್ಲಿ ಸ್ನಾನ ಮಾಡಲೇಬೇಕು ಅಂದಾಗ ಅವ್ರ ಪಾಪ ಯಾರೋ ನಮಗೆ ಗೊತ್ತಿಲ್ಲ, ಅವ್ರ ಕಣ್ಣಲ್ಲಿ ನೀರು ಬಂತು. ಹೆಣ್ಮಗಳು ನೀವು ಮಾಡಿದ್ರಾ, ಪುಣ್ಯ ಮಾಡಿದ್ದಾರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತಿದ್ದಕ್ಕೆ ಅಂದರು. ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ನಿಜವಾಗ್ಲೂ ಮಕ್ಕಳಿಗೆ ನಮ್ಮ ತಂದೆ ತಾಯಿಗೆ ನಾವು ಮಾಡೋವಂಥ ಸೌಭಾಗ್ಯ, ಹೆಣ್ಣು ಗಂಡು ಲಿಂಗ ಅದೆಲ್ಲ ನನಗೆ ಗೊತ್ತಿಲ್ಲ. ಅವರು ಗಂಡು ಮಕ್ಕಳನ್ನ ಹೇಗೆ ಎತ್ತಿದಾರೋ ಹೆಣ್ಮಕ್ಳಿಗೂ ಕೂಡ ಹಾಗೆ ಎತ್ತಿರ್ತಾರೆ. ಹಾಗಾಗಿ ಗಂಡೂ ಮಾಡ್ಬೋದು, ಹೆಣ್ಣು ಮಾಡ್ಬೋದು, ಇಬ್ರಿಗೂ ಕೂಡ ಸಮಪಾಲಿನ ಅಧಿಕಾರ ಇದೆ. ಹಾಗಾಗಿ ನಾನು ಮಾಡಿದೆ. ಅದು ನನ್ನ ಪುಣ್ಯ, ಅವ್ರ ಆಶೀರ್ವಾದ ನನಗೆ ಸಿಕ್ಕಿದೆ. ನನ್ನ ತಂದೆ ಕೊನೆ ಕ್ಷಣ ಕಣ್ಣು ಮುಚ್ಚಬೇಕಾದ್ರೂ ನಾವು ಕಣ್ಣು ಮುಂದೆನೇ ಇದ್ದವರು. ಸೊ ನಮ್ಮ ಮುಂದೆನೇ ಅವರು, ಅವರ ಕೊನೆ ಆ ಕ್ಷಣ, ಅದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ತೋರಿಸ್ತೀನಿ. ಅವ್ರು ಕಣ್ಣು ಮುಚ್ಚಿದ್ದು ಪ್ರತಿಯೊಂದು ಅವ್ರಿಗೆ ಗೊತ್ತಿತ್ತು. ನನ್ನ ಮಗಳು ಮಾಡ್ತಾಳೆ, ನನ್ನ ಮಗಳೇ ಮಾಡಬೇಕು, ನನಗೆ ಯಾರೂ ಬೇಡ, ನನ್ನ ಮಗಳು ಮಾಡಿದ್ರೆ ನನಗಷ್ಟೇ ಸಾಕು, ಅದೇ ನನಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಕೊನೆ ಕ್ಷಣದವ್ರಿಗೂ ಅವರು ಹಾಸ್ಪಿಟ್ಲಿಂದ ನನ್ನ ಮನೆಗೆ ಕರ್ಕೊಂಬರಬೇಕು ಅನ್ಬೇಕಾದ್ರೂ ಕೂಡ ನೀನು ಮಾಡಬೇಕು, ಇದೇ ಥರ ಮಾಡಬೇಕು, ಇದೇ ಥರ ಮಾಡಬೇಕು. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾಯಿದ್ದೆ. ಅವ್ರು ಹುಷಾರು ಇಲ್ದಿದ್ದಾಗಲಿಂದನೂ ಅವ್ರಿಗೂ ಕೂಡ ಗೊತ್ತಿತ್ತು ತುಂಬ ದಿನ ಇರಲ್ಲ ಅಂತ. ನಾನು ಹೇಳ್ತಾಯಿದ್ದೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಕೂಲಾಗಿರಿ, ಆರಾಮಾಗಿರಿ,
ನಾನಿದ್ದೀನಿ, ನಾನು ನಿಭಾಯಿಸ್ತೀನಿ ಅಂತ. ಸೊ ನನಗೆ ಕೊಟ್ಟಂಥ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ. ಅವ್ರಿಗೆಲ್ಲೂ ನೋವಾಗಬಾರ್ದು. ಅವ್ರು ಇವತ್ತಿಲ್ಲ ಅಂದಿದ ತಕ್ಷಣ ಅವ್ರು ಯಾವುದೇ ಮಾತುಗಳನ್ನ ನಾನು ತೆಗೆದಾಕಿಲ್ಲ. ಇವತ್ತಿಗೂ ಅವ್ರು ಏನು ಹೇಳೋಗಿದ್ದಾರೆ, ಅವ್ರು ಏನು ತೋರಿಸ್ಕೊಟ್ಟೋಗಿದ್ದಾರೆ, ಅದೇ ದಾರಿಲಿ ನಾನು ಹೋಗ್ತಾ ಇರೋದು. ನಾನಿರೋವರೆಗೂ ಅಷ್ಟೇ. ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದೆ ನನಗೆ ದಾರಿ. ನೀವು ಯಾವ ಅಪ್ಪ ಅಮ್ಮನೂ ಮಕ್ಕಳಿಗೆ ನೀವು ಕೆಟ್ಟವರಾಗಿ ಅಂತ ಯಾರೂ ಹೇಳಲ್ಲ. ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡೋದು. ಅದರಲ್ಲೂ ಈ ಥರ ಚಿಕ್ಕ ಏಜಲ್ಲಿ ತಂದೆ ತಾಯಿನ ನಾವು ಕಳ್ಕೊಂಡಾಗ ನಮಗೆ ಕಾಣ್ದಿರೋ ದೇವರು ಆವಾಗ ಗೊತ್ತಾಗಲ್ಲ. ನಿಜವಾಗ್ಲೂ ನನಗೆ ಅನುಭವ ಆಗಿರೋದು ನಾನು ಹೇಳ್ತೀನಿ. ಮುಂಚೆ ನಮ್ಮ ತಂದೆ ಇದ್ದಾಗ ನಮ್ಮ ತಾಯಿ ಹೋದರು, ನನ್ನ ಸಹೋದರ ಹೋದ ಅಂತ ನಾನು ಫೀಲ್ ಮಾಡ್ತಾಯಿದ್ದೆ. ಈಗ ನನ್ನ ತಂದೆ ಹೋದ್ಮೇಲೆ ಯಾವ ಥರ ಆಗಿದೆ ನನ್ನ ಜೀವನದಲ್ಲಿ ಅಂದರೆ, ನನಗೆ ಈ ದೇವ್ರುಗಳೆಲ್ಲ ಯಾರೂ ಅಷ್ಟು ನಂಬಿಕೆನೇ ಬರ್ತಾಯಿಲ್ಲ. ಸ್ವಂತ ನನ್ನ ಅಪ್ಪ ಅಮ್ಮನೇ ಅಲ್ವಾ ನಮ್ಮ ಮುಂದೆ ಇದ್ದು ಓದೋರು, ಅವರು ನಮ್ಮ ದೇವರು. ಏನೇ ನಮಗೆ ನೋವಾಗ್ತಿದೆ, ಏನೇ ನಮಗೆ ಕಷ್ಟ ಬರ್ತಾಯಿದೆ ಅಂತ ಕಣ್ಣು ಮುಚ್ಕೊಂಡು ನಮ್ಮ ತಂದೆ ತಾಯಿನ ನಾವು ನೆನೆಸ್ಕೊಂಡಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ನಮಗೆ ಬೆನ್ನೆಲುಬಾಗಿರ್ತಾರೆ. ಅವರೇ ನಮಗೆ ಕೈ ಹಿಡ್ದು ನಡೆಸ್ಕೊಂಡು ಹೋಗೋದು. ಅವ್ರಿಗೆ ನಾವು ಪೂಜೆ ಮಾಡಬೇಕು. ಅವ್ರಿಗೆ ನಾವು ಪ್ರತಿಯೊಂದನ್ನು ನಾವು ಮಾಡಬೇಕು. ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದು ಯಾವ ತೋರಿಕೆಗೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ. ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ಅವರೀಗ ನಮ್ಮಿಂದ ದೂರ ಹೋಗಿದ್ದಾರೆ. ನಮ್ಮನ್ನು ಕಾಪಾಡೋದೇ ನಮ್ಮ ತಂದೆ ತಾಯಿ. ನಾವು ಇರೋವರೆಗೂ, ನಮ್ಮ ಕೊನೆ ಕ್ಷಣ ಇರೋವರೆಗೂ ಕೂಡ ತಂದೆ ತಾಯಿನೇ ನಮ್ಮ ಜೊತೆ ಇರೋರು, ತಂದೆ ತಾಯಿನೇ ನಮ್ಮನ್ನು ಕಾಪಾಡೋರು. ಸೊ ನಾನು ಹೇಳೋದು ಹೆಣ್ಮಕ್ಳಿಗೆ, ಇದ್ದಾಗ್ಲೂ ಅಯ್ಯೋ ನಮ್ಮ ಅಣ್ಣ ನೋಡ್ಕೊಳ್ತಾನೆ, ನನ್ನ ತಮ್ಮ ನೋಡ್ಕೊಳ್ತಾನೆ, ನನಗೆ ಯಾಕೆ ಬೇಕು, ನಾನು ಮದುವೆಯಾಗಿ ಆಚೆ ಬಂದೆ, ನಮಗೋದಕ್ಕೂ ಸಂಬಂಧನೇ ಇಲ್ಲ ಅಂತ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಣ್ಣ ತಮ್ಮಂದಿರಿಗೂ ಎಷ್ಟು ಅಧಿಕಾರ ಇರುತ್ತೋ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ, ಅಷ್ಟೇ ಅಧಿಕಾರ ಹೆಣ್ಮಕ್ಳಿಗೂ ಇರುತ್ತೆ. ಯಾಕೆ ಹೆಣ್ಮಕ್ಳಿಗೂ ಅವರು ಜನ್ಮ ಕೊಟ್ಟಿಲ್ವಾ? ಅಷ್ಟೇ ಕಷ್ಟಪಟ್ಟು ಅವ್ರನ್ನ ಸಾಕಿರಲ್ವಾ? ಹಾಗಾಗಿ ಇಬ್ಬರೂ ಕೂಡ ಒಂದೇ. ನನ್ನ ಪ್ರಕಾರ ಹೆಣ್ಣು ಗಂಡು ಎಲ್ಲ ಏನೂ ಇಲ್ಲ. ನಾನು ನನ್ನ ತಂದೆಗೆ ಅದೆಲ್ಲ ಮಾಡಿದಾಗ ನನ್ನ ಇಡೀ ಫ್ಯಾಮಿಲಿಯವರೇ ನನಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಒಂದು ಹೆಣ್ಣು ಮಗಳಾಗಿ ಎಷ್ಟು ಧೈರ್ಯವಾಗಿ ನಿಂತು ಈ ಕಾರ್ಯ ನೀನು ಮಾಡಿದೆ. ಯಾರೂ ಕೂಡ ನಮಗೆ ನೆಗೆಟಿವ್ ಮಾತಾಡಿಲ್ಲ, ಮಾತಾಡೋದು ಇಲ್ಲ ನನ್ನ ಫ್ಯಾಮಿಲಿಲಿ. ಯಾಕಂದರೆ ನಮ್ಮ ತಂದೆ ತಾಯಿಗೆ ಮಾಡೋ ಅಂಥ ಅಧಿಕಾರ ಮಕ್ಕಳಿಗೆ ಇರೋದು. ಬೇರೆ ಯಾರೋ ಬಂದು ಮಾಡ್ತಾರೆ, ಅವ್ರು ಮಾಡಬೇಕು, ಇವ್ರು ಮಾಡಬೇಕು, ಅವೆಲ್ಲ ತಪ್ಪು. ಗಂಡು ಮಗುನೇ ಮಾಡಬೇಕು, ಅವೆಲ್ಲ ನಿಜವಲ್ಲೂ ನಾನು ಅದು ಚಿಕ್ಕ ಹುಡುಗಿಂದ ನಾನು ಅದನ್ನು ಒಪ್ಕೊಳ್ಳಲ್ಲ ನಾನು. ಯಾಕೆ ನಮ್ಗೆ ಅಧಿಕಾರ ಇಲ್ವಾ? ಗಂಡು ಮಗ ಇರಲಿ ಇಲ್ಲದೇ ಇರಲಿ, ಅಪ್ಪ ಅಮ್ಮಗೆ ಹೆಣ್ಮಕ್ಳು ಕೂಡ ಸಮವಾಗಿ ಮಾಡಬೇಕು. ಪ್ರತಿಯೊಂದನ್ನು ನಾವು ತಂದೆ ತಾಯಿಗೆ ಹೆಣ್ಮಕ್ಳು ಜವಾಬ್ದಾರಿ ತೊಗೊಂಡು ಮಾಡಬೇಕು. ಅವ್ರು ಇದ್ದಾಗಲೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು, ಅವರು ಕೊನೆಗಾಲದಲ್ಲೂ ಅವರ ಕಾರ್ಯಗಳನ್ನ ಮಾಡೋದಿರ್ಬೋದು, ಯಾವುದು ತಪ್ಪಲ್ಲ. ಅದು ತುಂಬ ಪುಣ್ಯದ ಕೆಲಸ. ಅದು ನಿಜವಾಗ್ಲೂ ಎಲ್ಲರಿಗೂ ಸಿಗಲ್ಲ. ಅದು ಸಿಕ್ಕಿದೆ ಅಂದರೆ ಅದನ್ನು ಉಪಯೋಗಿಸ್ಕೋಬೇಕು ಹೆಣ್ಮಕ್ಳಾದವರು. ಅಯ್ಯೋ ನಮ್ಮ ಅಣ್ಣ ಮಾಡ್ತಾನೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಾವು ಮಾಡಬೇಕು. ಸೊ ಕೊನೆಯದಾಗಿ ದರ್ಶನ ಎಲ್ಲ ಮಾಡ್ಕೊಂಬಂದು ನನ್ನ ತಂದೆಗೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ನಾನು ಬೇಡ್ಕೊಂಡೆ. ಅಲ್ಲಿ ಕೂತ್ಕೋಬೇಕಾರೆ ಆ ಪ್ಲೇಸಲ್ಲಿ ನನ್ನ ತಂದೆ ಯಾವಾಗಲೂ ನನ್ನ ಪಕ್ಕ ಕೂತ್ಕೊಂಡಿರೋರು. ಅಲ್ಲಿ ನಾನು, ನಮ್ಮ ಯಜಮಾನರು, ನನ್ನ ಮಕ್ಕಳು ಮಾತ್ರ ಕೂತಾಗ ಇನ್ನೂ ದುಃಖ ನನಗೆ ಜಾಸ್ತಿ ಆಗ್ತಾನೆ ಇತ್ತು. ಯಾಕಂದರೆ ಹುಟ್ಟಿದಾಗ್ಲಿಂದ ನಾನು ಆ ದೇವಸ್ಥಾನಕ್ಕೆ ನನ್ನ ತಂದೆ ಜೊತೆನೇ ಜಾಸ್ತಿ ನಾನು ಬಂದಿರೋ ಅಂಥದ್ದು. ಸೊ ಇವತ್ತು ಅವ್ರು ಇಲ್ಲದೆ ಒಬ್ಬಂಟಿಯಾಗಿ ನಾನು ಹೋಗಿ ಅಲ್ಲಿ ಕೂತಾಗ ಆದ ನೋವು ನನಗೆ ಮಾತ್ರ ಗೊತ್ತಿರುತ್ತದು. ಸೊ ದಯವಿಟ್ಟು ನಾನು ಒಂದು ಹೇಳ್ತೀನಿ ಈ ವಿಡಿಯೋದಲ್ಲಿ, ತಂದೆ ತಾಯಿ ಇದ್ದಾಗ್ಲೂ ಗಂಡು ಹೆಣ್ಣು ಅನ್ನೋದನ್ನು ಬಿಟ್ಟು ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲೂ ಕೂಡ ಅವ್ರನ್ನ ಕೈ ಬಿಡಬೇಡಿ. ಹಾಗೆ ಅವ್ರು ಹೋದ್ರಲ್ಲ ಅಂತಲೂ ಅವ್ರನ್ನ ಮರಿಬೇಡಿ. ಅವರೇ ನಿಮ್ಮ ದೇವರು, ಅವರೇ ನಿಮ್ಮನ್ನು ಕಾಪಾಡೋದು, ಕಾಯೋದು, ರಕ್ಷಿಸೋದು.
ಪ್ರತಿಯೊಂದೂ ನಮ್ಮ ಹಿರಿಕರೇ ನಮಗೆಲ್ಲ ಮಾಡೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.